ಬೀದರ್ನಲ್ಲಿ ಜನಿವಾರದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತರಾಗಿದ್ದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡ ನ್ಯಾಯ ದೊರಕಿಸಿಕೊಟ್ಟಿದೆ. ವಿದ್ಯಾರ್ಥಿಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಕುರಿತ ವರದಿ ಇಲ್ಲಿದೆ. ಕೊನೆಗೂ ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿದೆ. ಬೀದರ್ನಲ್ಲಿ ಜನಿವಾರ ಹಾಕಿದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿದ್ದ ವಿದ್ಯಾರ್ಥಿ ಶುಚಿವ್ರತ್ಗೆ ಮೊದಲು ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡಲಾಗಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್. ಹೌದು, ಜನಿವಾರ ಹಾಕಿದ್ದ ಕಾರಣಕ್ಕೆ ಬೀದರ್ನ ಶುಚಿವ್ರತ್ ಎಂಬ ವಿದ್ಯಾರ್ಥಿಗೆ ಅವಕಾಶ ನೀಡದೆ ಪರೀಕ್ಷೆಯಿಂದ ವಂಚಿತನಾಗಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಪರೀಕ್ಷಾ ಸಿಬ್ಬಂದಿಯಿಂದ ವಿದ್ಯಾರ್ಥಿ ಭವಿಷ್ಯ ಹಾಳಾಗಿತ್ತು. ಇದೀಗ ನಮ್ಮ ವರದಿಗೆ ಪ್ರತಿಫಲ ಸಿಕ್ಕಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ವಿದ್ಯಾರ್ಥಿಗೆ ಪತ್ರ ಬರೆದಿದ್ದು, ವಿದ್ಯಾರ್ಥಿಗೆ 2 ಆಯ್ಕೆ ನೀಡಲಾಗಿತ್ತು. ಪುನಃ ಸಿಇಟಿ ಪರೀಕ್ಷೆ ಬರೆಯಲು ಅಥವಾ ಹಿಂದೆ ಬರೆದ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಸರಾಸರಿ ಅಂಕ ಆಧರಿಸಿ ಗಣಿತ ಪರೀಕ್ಷೆ ಅಂಕ ನೀಡುವ ಆಯ್ಕೆ ನೀಡಲಾಗಿತ್ತು. ಇದೀಗ ವಿದ್ಯಾರ್ಥಿ ಶುಚಿವ್ರತ್ ಪೋಷಕರೊಂದಿಗೆ ಚರ್ಚಿಸಿ ಮೊದಲು ಪರೀಕ್ಷೆ ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡುವಂತೆ ಕೋರಿದ್ದಾನೆ. ವಿದ್ಯಾರ್ಥಿ ಪೋಷಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. 16-17 ತಾರೀಕಿಗೆ ಏನು ಕೆಸೆಟ್ ಎಕ್ಸಾಮ್ ಇತ್ತು, ಫಿಸಿಕ್ಸ್ ಕೆಮಿಸ್ಟ್ರಿ ಬರೆದಿದ್ದವ, ಮ್ಯಾಥ್ಸ್ ಪೇಪರ್ಗೆ ಜನಿವಾರ ಸಲುವಾಗಿ ಅವರು ಎಕ್ಸಾಮ್ ಕೂಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ನನಗೆ ನ್ಯಾಯ ಬೇಕಾಗಿತ್ತು. ನ್ಯಾಯ ಸಲುವಾಗಿ ಟಿ ವಿ ಮಾಧ್ಯಮದಿಂದ ರಿಪಬ್ಲಿಕ್ ಕನ್ನಡದವ್ರಿಗೆ ಅವರೆಲ್ಲ ಟಿ ವಿದವ್ರಿಗೆ ಕಳಿಸಿದ್ದ. ಟಿ ವಿ ಮಾಧ್ಯಮದಿಂದ ನನಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವರು ಭಾಳಷ್ಟು ಹೆಲ್ಪ್ ಮಾಡಿದ್ರು. ಭಾಳ ಉಪಯೋಗ ಆಯಿತು. ಇದು ಎಜುಕೇಷನ್ ಮಿನಿಸ್ಟರ್ ಅವರು ಸುಧಾಕರ್ ಸರ್ ಅವ್ರನ್ನೂ 2 ಚಾಯ್ಸ್ ಕೊಟ್ಟಿರು ನನ್ನ ಮಗನಿಗೆ. ಒಂದು ಎಕ್ಸಾಮ್ ನಿನ್ನೆ ಸಪ್ರೇಟ್ ಮಾಡಿಸ್ತೀನಿ, ಒಂದು ಅನ್ನೋದು ರೇಷಿಯೋ ಮೇಲೆ ತೆಗಿತೀವಿ ಅಂತ ಹೇಳಿದರು. ಅದಕ್ಕೆ ನನಗೆ ನ್ಯಾಯ ಸಿಕ್ಕಂಗೆ ಆಗ್ಯದ. ಅದಕ್ಕೆ ರಿಪಬ್ಲಿಕ್ ಕನ್ನಡದವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ. ರಿಪಬ್ಲಿಕ್ ಕನ್ನಡದಲ್ಲಿ ಜನಿವಾರ ಕಾರಣಕ್ಕೆ ವಿದ್ಯಾರ್ಥಿಗೆ ಆದ ಅನ್ಯಾಯದ ಕುರಿತು ನಿರಂತರ ವರದಿ ಮಾಡಲಾಗಿತ್ತು. ಇದೀಗ ಸರ್ಕಾರ 2 ಆಯ್ಕೆ ನೀಡಿದ್ದು, ಅದರಲ್ಲಿ ಒಂದನ್ನು ವಿದ್ಯಾರ್ಥಿ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಡಿಸಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. 2 ಎಕ್ಸಾಮ್ನಲ್ಲಿ ಏನು ಮಾರ್ಕ್ಸ್ ಬಂದಿದೆ ಅದನ್ನು ಆ್ಯಾವ್ರೇಜ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಅವರಿಗೂ ಅಲ್ಲಿಂದ ಮಾರ್ಕ್ಸ್ ಕೂಡ ಕೊಡ್ತಾರೆ. ಅವ್ರದ್ದು 1 ವರ್ಷ ವೇಸ್ಟ್ ಆಗಬಾರ್ದು ಅಂತ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಸೊ ಅದರಲ್ಲಿ ಕೂಡ ಈಗ ಜಸ್ಟಿಸ್ ಆಗಿದೆ ಅಂತ ಅನಿಸುತ್ತೆ, ಮತ್ತು ಅದೇ ಹೇಳಕ್ಕೆ ನಾನು ಬಯಸುತ್ತೇನೆ. ಕೊನೆಗೂ ಎಚ್ಚೆತ್ತ ಸರ್ಕಾರ ವಿದ್ಯಾರ್ಥಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದೆ. ಕನ್ನಡಿಗರ ಧ್ವನಿ ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದೆ. ವಿದ್ಯಾರ್ಥಿ ಕುಟುಂಬಸ್ಥರು ಹಾಗೂ ಜಿಲ್ಲೆಯ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಜನಿವಾರದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತರಾಗಿದ್ದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡ ನ್ಯಾಯ ದೊರಕಿಸಿಕೊಟ್ಟಿದೆ. ವಿದ್ಯಾರ್ಥಿಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಕುರಿತ ವರದಿ ಇಲ್ಲಿದೆ. ಕೊನೆಗೂ ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿದೆ. ಬೀದರ್ನಲ್ಲಿ ಜನಿವಾರ ಹಾಕಿದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿದ್ದ ವಿದ್ಯಾರ್ಥಿ ಶುಚಿವ್ರತ್ಗೆ ಮೊದಲು ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡಲಾಗಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್. ಹೌದು, ಜನಿವಾರ ಹಾಕಿದ್ದ ಕಾರಣಕ್ಕೆ ಬೀದರ್ನ ಶುಚಿವ್ರತ್ ಎಂಬ ವಿದ್ಯಾರ್ಥಿಗೆ ಅವಕಾಶ ನೀಡದೆ ಪರೀಕ್ಷೆಯಿಂದ ವಂಚಿತನಾಗಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಪರೀಕ್ಷಾ ಸಿಬ್ಬಂದಿಯಿಂದ ವಿದ್ಯಾರ್ಥಿ ಭವಿಷ್ಯ ಹಾಳಾಗಿತ್ತು. ಇದೀಗ ನಮ್ಮ ವರದಿಗೆ ಪ್ರತಿಫಲ ಸಿಕ್ಕಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ವಿದ್ಯಾರ್ಥಿಗೆ ಪತ್ರ ಬರೆದಿದ್ದು, ವಿದ್ಯಾರ್ಥಿಗೆ 2 ಆಯ್ಕೆ ನೀಡಲಾಗಿತ್ತು. ಪುನಃ ಸಿಇಟಿ ಪರೀಕ್ಷೆ ಬರೆಯಲು ಅಥವಾ ಹಿಂದೆ ಬರೆದ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಸರಾಸರಿ ಅಂಕ ಆಧರಿಸಿ ಗಣಿತ ಪರೀಕ್ಷೆ ಅಂಕ ನೀಡುವ ಆಯ್ಕೆ ನೀಡಲಾಗಿತ್ತು. ಇದೀಗ ವಿದ್ಯಾರ್ಥಿ ಶುಚಿವ್ರತ್ ಪೋಷಕರೊಂದಿಗೆ ಚರ್ಚಿಸಿ ಮೊದಲು ಪರೀಕ್ಷೆ ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡುವಂತೆ ಕೋರಿದ್ದಾನೆ. ವಿದ್ಯಾರ್ಥಿ ಪೋಷಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. 16-17 ತಾರೀಕಿಗೆ ಏನು ಕೆಸೆಟ್ ಎಕ್ಸಾಮ್ ಇತ್ತು, ಫಿಸಿಕ್ಸ್ ಕೆಮಿಸ್ಟ್ರಿ ಬರೆದಿದ್ದವ,
ಮ್ಯಾಥ್ಸ್ ಪೇಪರ್ಗೆ ಜನವಾರ ಸಲುವಾಗಿ ಅವರು ಎಕ್ಸಾಮ್ ಕೂಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ನನಗೆ ನ್ಯಾಯ ಬೇಕಾಗಿತ್ತು. ನ್ಯಾಯ ಸಲುವಾಗಿ ಟಿ ವಿ ಮಾಧ್ಯಮದಿಂದ ರಿಪಬ್ಲಿಕ್ ಕನ್ನಡದವ್ರಿಗೆ ಅವರೆಲ್ಲ ಟಿ ವಿದವ್ರಿಗೆ ಕರೆಸಿದ್ದ. ಟಿ ವಿ ಮಾಧ್ಯಮದಿಂದ ನನಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವರು ಭಾಳಷ್ಟು ಹೆಲ್ಪ್ ಮಾಡಿದ್ರು. ಭಾಳ ಉಪಯೋಗ ಆಯಿತು. ಇದು ಎಜುಕೇಷನ್ ಮಿನಿಸ್ಟರ್ ಅವರು ಸುಧಾಕರ್ ಸರ್ ಅವ್ರನ್ನೂ 2 ಚಾಯ್ಸ್ ಕೊಟ್ಟಿರು ನನ್ನ ಮಗನಿಗೆ. ಒಂದು ಎಕ್ಸಾಮ್ ನಿನ್ನೆ ಸಪ್ರೇಟ್ ಮಾಡಿಸ್ತೀನಿ, ಒಂದು ಅನ್ನೋದು ರೇಷಿಯೋ ಮೇಲೆ ತೆಗಿತೀವಿ ಅಂತ ಹೇಳಿದರು. ಅದಕ್ಕೆ ನನಗೆ ನ್ಯಾಯ ಸಿಕ್ಕಂಗೆ ಆಗ್ಯದ. ಅದಕ್ಕೆ ರಿಪಬ್ಲಿಕ್ ಕನ್ನಡದವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ. ರಿಪಬ್ಲಿಕ್ ಕನ್ನಡದಲ್ಲಿ ಜನಿವಾರ ಕಾರಣಕ್ಕೆ ವಿದ್ಯಾರ್ಥಿಗೆ ಆದ ಅನ್ಯಾಯದ ಕುರಿತು ನಿರಂತರ ವರದಿ ಮಾಡಲಾಗಿತ್ತು. ಇದೀಗ ಸರ್ಕಾರ 2 ಆಯ್ಕೆ ನೀಡಿದ್ದು, ಅದರಲ್ಲಿ ಒಂದನ್ನ ವಿದ್ಯಾರ್ಥಿ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಡಿಸಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. 2 ಎಕ್ಸಾಮ್ನಲ್ಲಿ ಏನು ಮಾರ್ಕ್ಸ್ ಬಂದಿದೆ ಅದನ್ನು ಆ್ಯಾವ್ರೇಜ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಅವರಿಗೂ ಅಲ್ಲಿಂದ ಮಾರ್ಕ್ಸ್ ಕೂಡ ಕೊಡ್ತಾರೆ. ಅವ್ರದ್ದು 1 ವರ್ಷ ವೇಸ್ಟ್ ಆಗಬಾರ್ದು ಅಂತ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಸೊ ಅದರಲ್ಲಿ ಕೂಡ ಈಗ ಜಸ್ಟಿಸ್ ಆಗಿದೆ ಅಂತ ಅನಿಸುತ್ತೆ, ಮತ್ತು ಅದೇ ಹೇಳಕ್ಕೆ ನಾನು ಬಯಸುತ್ತೇನೆ. ಕೊನೆಗೂ ಎಚ್ಚೆತ್ತ ಸರ್ಕಾರ ವಿದ್ಯಾರ್ಥಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿದೆ. ಕನ್ನಡಿಗರ ಧ್ವನಿ ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದೆ. ವಿದ್ಯಾರ್ಥಿ ಕುಟುಂಬಸ್ಥರು ಹಾಗೂ ಜಿಲ್ಲೆಯ ಜನರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಜನಿವಾರದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತರಾಗಿದ್ದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡ ನ್ಯಾಯ ದೊರಕಿಸಿಕೊಟ್ಟಿದೆ. ವಿದ್ಯಾರ್ಥಿಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಕುರಿತ ವರದಿ ಇಲ್ಲಿದೆ. ಕೊನೆಗೂ ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿದೆ. ಬೀದರ್ನಲ್ಲಿ ಜನಿವಾರ ಹಾಕಿದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತನಾಗಿದ್ದ ವಿದ್ಯಾರ್ಥಿ ಶುಚಿವ್ರತ್ಗೆ ಮೊದಲು ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡಲಾಗಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಯಿಂದ ವಂಚಿತ. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್. ಹೌದು, ಜನಿವಾರ ಹಾಕಿದ್ದ ಕಾರಣಕ್ಕೆ ಬೀದರ್ನ ಶುಚಿವ್ರತ್ ಎಂಬ ವಿದ್ಯಾರ್ಥಿಗೆ ಅವಕಾಶ ನೀಡದೆ ಪರೀಕ್ಷೆಯಿಂದ ವಂಚಿತನಾಗಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಪರೀಕ್ಷಾ ಸಿಬ್ಬಂದಿಯಿಂದ ವಿದ್ಯಾರ್ಥಿ ಭವಿಷ್ಯ ಹಾಳಾಗಿತ್ತು. ಇದೀಗ ನಮ್ಮ ವರದಿಗೆ ಪ್ರತಿಫಲ ಸಿಕ್ಕಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ವಿದ್ಯಾರ್ಥಿಗೆ ಪತ್ರ ಬರೆದಿದ್ದು, ವಿದ್ಯಾರ್ಥಿಗೆ 2 ಆಯ್ಕೆ ನೀಡಲಾಗಿತ್ತು. ಪುನಃ ಸಿಇಟಿ ಪರೀಕ್ಷೆ ಬರೆಯಲು ಅಥವಾ ಹಿಂದೆ ಬರೆದ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಸರಾಸರಿ ಅಂಕ ಆಧರಿಸಿ ಗಣಿತ ಪರೀಕ್ಷೆ ಅಂಕ ನೀಡುವ ಆಯ್ಕೆ ನೀಡಲಾಗಿತ್ತು. ಇದೀಗ ವಿದ್ಯಾರ್ಥಿ ಶುಚಿವ್ರತ್ ಪೋಷಕರೊಂದಿಗೆ ಚರ್ಚಿಸಿ ಮೊದಲು ಪರೀಕ್ಷೆ ಬರೆದಿದ್ದ ವಿಷಯಗಳ ಆಧಾರದ ಮೇಲೆ ಸರಾಸರಿ ಅಂಕ ನೀಡುವಂತೆ ಕೋರಿದ್ದಾನೆ. ವಿದ್ಯಾರ್ಥಿ ಪೋಷಕರು ರಿಪಬ್ಲಿಕ್ ಕನ್ನಡಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. 16-17 ತಾರೀಕಿಗೆ ಏನು KCET ಎಕ್ಸಾಮ್ ಇತ್ತು. ಫಿಸಿಕ್ಸ್ ಕೆಮಿಸ್ಟ್ರಿ ಬರೆದಿದ್ದವ. ಮ್ಯಾಥ್ಸ್ ಪೇಪರ್ಗೆ ಜನವಾರ ಸಲುವಾಗಿ ಅವರು ಎಕ್ಸಾಮ್ ಕೂಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ನನಗೆ ನ್ಯಾಯ ಬೇಕಾಗಿತ್ತು. ನ್ಯಾಯ ಸಲುವಾಗಿ ಟಿ ವಿ ಮಾಧ್ಯಮದಿಂದ ರಿಪಬ್ಲಿಕ್ ಕನ್ನಡದವರಿಗೆ